ನೋಡ್ರಿ, ಅವನೊಬ್ಬ ಕಾಮಿಡಿ ಪೀಸು. ಯತ್ನಾಳ್ ಅಂದ್ರೆ ಒಂದು ಕಾಮಿಡಿ. ಜನರು ನಗಾದಕ್ಕೆ ಬರ್ತಾರ, ಸಿಟಿ ಹೊಡೆದಕ್ಕೆ ಬರ್ತಾರ, ಚಪ್ಪಾಳೆ ಹಾಕೋತಾರೆ, ಇಷ್ಟೇ. ಅದನ್ನ ಕಾಮಿಡಿ ಪೀಸು. ಅದು ಎಲ್ಲಿ ನಿರ್ಗತಿಕ? ಅದು ಯಾವ ಪಕ್ಷದಲ್ಲಿ ಇದಾರಂತ ಪ್ರಚಾರಕ್ಕೆ ಬಂದ? ಅವ್ರ ಪಕ್ಕಕ್ಕೆ ನಿಂತಿದ್ರಲ್ಲ ಸನ್ಮಾನ್ಯ PC ಗದ್ದಿಗೌಡರು ಮತ್ತು ಜಗದೀಶ್ ಶೆಟ್ಟರು, ಮಾಜಿ ಮುಖ್ಯಮಂತ್ರಿಗಳು. ಅವ್ರ ಪಕ್ಷದವ್ರಿಗೆ ಏನು ಉತ್ತರ ಕೊಡ್ತಾರ? ಯಡಿಯೂರಪ್ಪನವ್ರಿಗೆ ಏನು ಉತ್ತರ ಕೊಡ್ತಾರೆ ಇವರು? ವಿಜೇಂದ್ರಗೆ ಏನು ಉತ್ತರ ಕೊಡ್ತಾರೆ ಇವರು? ಯಾವ ಪಕ್ಷದ ನಾಯಕ ಅಂತ ಹೇಳಿ ಕರ್ಕೊಂಡು ಬಂದು ಅವನ್ನ ಇಲ್ಲಿ ಪ್ರಚಾರ ಸಭೆಯಲ್ಲಿ ಬಳಸಿಕೊಂಡ್ರೋ ಗೊತ್ತಿಲ್ಲ. ಅವನು ಬರೋದೇ ಮಾತಾಡೋದಕ್ಕೆ. ನೀನೇ ನೋಡಿ, ಅಲ್ಪಸಂಖ್ಯಾತರ ವಿರುದ್ಧ, ತಾಯಂದ್ರ ವಿರುದ್ಧ, ಇವರು ಮಹಿಳೆಯರ ಬಗ್ಗೆ ಗೌರವ ಇಲ್ಲ. ಈ ಹಿಂದೆ ಕೂಡ ನಮ್ಮ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಮುದಾಯದ ಹೆಣ್ಮಕ್ಕಳಿಗೆ ಮಂದಿರದಲ್ಲಿ ಪ್ರವೇಶ ಮಾಡಬೇಡ ಅಂತ ಹೇಳಿದ. ಇಲ್ಲಿ ಬಂದು ಆ ಹೆಣ್ಮಕ್ಳಿಗೆ ಅಪದ್ಧ ಶಬ್ದ ಮಾತಾಡೋದು. ಇವ್ರ ಭಾಷೆನೇ ಅದು, ಇವ್ರ ಸಂಸ್ಕೃತಿನೇ ಅದು. ಅದಕ್ಕೆ ಇವತ್ತು ಭಾರತೀಯ ಜನತಾ ಪಕ್ಷ ಅವನು ಉಚ್ಚಾಟನೆ ಮಾಡಿದ್ರು ಕೂಡ ಇವತ್ತು ಅವನನ್ನ ಕರ್ಕೊಂಡು ಬಂದು ಪ್ರಚಾರಕ್ಕೆ ಬಳಕೆ ಮಾಡಿದ್ದಾರೆ. ಜನರು ಅವನ್ನ ಯಾರು ಲೆಕ್ಕಕ್ಕೆ ಆಟಕ್ಕೆ ಕೊಟ್ಟು ಲೆಕ್ಕಕ್ಕಿಲ್ಲ ಅಂತಾರಲ್ಲ, ಆ ಲೆಕ್ಕದಲ್ಲಿ ಅವನೊಬ್ಬ ಕಾಮಿಡಿಯನ್, ಬಿಗ್ಗೆಸ್ಟ್ ಕಾಮಿಡಿಯನ್ ಆಫ್ ದ ಏನು ಅವನ ಪಕ್ಷನೇ ಇಲ್ಲ. ಅವನೇನೋ ಯಾವುದೋ ಅಂತಾರಲ್ಲ ಜೆ ಸಿ ಬಿ ತಗೊಂಡು ಬಟ್ರು ಸ್ವಚ್ಛ ಮಾಡ್ಕೊಂತ ಹರಡಾಕ್ಬಿಟ್ರೆ ಅವ್ರು ಅಷ್ಟೇ ಕೆಲಸ. ವಿಭೂತಿಗೆ ಅವಮಾನ ಮಾಡ್ತಾನ ಅಂದ್ರೆ ವಿಭೂತಿ ಹಚ್ಚೋರಿಗೆ ಎಲ್ಲರಿಗೂ ಅವಮಾನ. ನಾನು ಹಚ್ಚೋದಿಲ್ಲ, ಅವ್ನು ನಾಮ ಹಚ್ಕೊಂಡ್ ಬರ್ತಾನ. ಇದು ಲಿಂಗಾಯತ ಧರ್ಮದಲ್ಲಿ ಜನಿಸಿದಂತವ ಇದು ನಾಮ ಹಚ್ಕೊಳ್ಳೋ ಪದ್ಧತಿನ? ಬಸವ ಧರ್ಮದಲ್ಲಿ ಅಂತೀರಿ, ಬಸವಣ್ಣ ಅಂತೀರಿ, ವೀರಶೈವ ಲಿಂಗಾಯತರು ಅಂತೀರಿ. ಒಂದು ಧರ್ಮನ್ನಾದ್ರೂ ಪಾಲನೆ ಮಾಡ್ರಿ. ಇದು ಕೇವಲ ತನ್ನ ವೈಯಕ್ತಿಕ ಸ್ವಾರ್ಥಕ್ಕೋಸ್ಕರ ಏನು ಹಿಂದೂ ಹುಲಿ ಅನ್ನೋದು, ಹಿಂದುತ್ವ ಅನ್ನೋದು, ನಾವೆಲ್ಲ ಹಿಂದೂ ರಾಷ್ಟ್ರದಲ್ಲಿ ಹಿಂದೂಗಳು ಇದ್ದೀವಿ, ಅಲ್ಪಸಂಖ್ಯಾತರು ಇದ್ದೀವಿ, ಎಲ್ಲ ಜಾತಿ ಜನಾಂಗದವರು ಕೂಡ ಇದ್ದೀವಿ. ಕೇವಲ ಒಂದು ಸಮುದಾಯದ ರಾಷ್ಟ್ರ ಅಲ್ಲ ಇದು. ಅದನ್ನು ಅರಿವಿಟ್ಕೊಂಡು ಮಾತಾಡ್ಬೇಕು ಫಸ್ಟ್. ಆ ಅರಿವೇ ಇಲ್ಲ ಆ ಮನುಷ್ಯನಿಗೆ. ಅವ್ನಿಗೆ ಅಷ್ಟು ಮಿಕ್ಕಿ ಬೇಕಾದ್ರೆ ನನಗೇನೋ ಡೌಟ್ ಅಂತೈತಿ. ಅವ್ನು ಲಿಂಗಾಯತರಾಗ ಹುಟ್ಟ್ಯಾನೇ ಇಲ್ಲ ಡೌಟ್ ಐತಿ. ಅವ್ನು DNA ಟೆಸ್ಟ್ ಮಾಡಿಸ್ಬೇಕಂತ ನನಗೆ ಒಂದೇನೋ ಸ್ವಲ್ಪ ಡೌಟ್ ಬರಾಕತ್ತು. ನನಗೆ ಯಾಕೋ ಡೌಟ್ ಅವನೆಲ್ಲೋ ಪರ್ಸಿಯನ್ ಹುಟ್ಟಿ ಬಂದಿರ್ಬೇಕವ. ಯಾಕಂದ್ರೆ ಇಲ್ಲಿ ನಮ್ಮ ದೇಶದಲ್ಲಿ ಜನಿಸಿದಂಥವು ಅಲ್ಲವ. ಅದಕ್ಕೆ ಅವ್ನ ಬಣ್ಣನೂ ನನಗೆ ಯಾಕೋ ಸ್ವಲ್ಪ ಭಯ ಬರುತ್ತೆ. ಭಾರತೀಯ ಕಲರ್ನೂ ಇಲ್ಲ, ಭಾರತ ದೇಶದ ಬಣ್ಣನೂ ಅಲ್ಲ. ನನಗೆ ಯಾಕೋ ಡೌಟ್ ಐತಿ. ಅವ್ನು DNA ಟೆಸ್ಟ್ ಮಾಡಿಸ್ಕೊಂತ ಹೇಳ್ರಿ.